ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ರಾಜ್ಯದಲ್ಲಿ ಹಿಂದೂಗಳ ಹತ್ಯೆಯಾಗ್ತಿರುವುದು ಬಹಳ ನೋವಿನ ಸಂಗತಿಯಾಗಿದೆ. ಆಮಿನಗಡದಲ್ಲಿ ಶ್ರೀಶೈಲ ಶ್ರೀಗಳ ಹೇಳಿಕೆ ಇದಾಗಿದೆ. ಅಮಾಯಕ ಹಿಂದೂಗಳ ಹತ್ಯೆ ಬಹಳಷ್ಟು ಕಡೆ ನೋಡ್ತಿದ್ದೀವಿ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಭಾರತ ಹಲವು ಸಮುದಾಯ ಸಂಪ್ರದಾಯದ ವಿಶಿಷ್ಟ ದೇಶವಾಗಿದೆ. ಸ್ವಧರ್ಮ, ನಿಷ್ಠೆ, ಪರಧರ್ಮ, ಸಹಿಷ್ಣುತೆ, ಪರಿಪಾಲನೆ ಈ ದೇಶದ ಕಡ್ಡಾಯ ನಿಯಮ. ಆದರೂ ಕೂಡ ಧರ್ಮದ ಹಿನ್ನೆಲೆಯನ್ನಿಟ್ಟುಕೊಂಡು ದ್ವೇಷ ಸಾಧಿಸೋದಾಗಲಿ, ಮಹಾದ್ವೇಷ ಒಬ್ಬರನ್ನ ಹತ್ಯೆ ಮಾಡೋ ಮಟ್ಟಕ್ಕೆ ಹೋಗದಾಗಲಿ ಇದು ಸರ್ವಥಾ ಖಂಡನೀಯವಾದದ್ದು. ಯಾವುದೇ ಧರ್ಮ ಅದು ಕೊಲೆಯನ್ನ ಪ್ರತಿಪಾದನೆ ಮಾಡುತ್ತಿತ್ತು ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಅದು ಧರ್ಮವೇ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಧರ್ಮದ ಹೆಸರಿನಲ್ಲಿ ಇದನ್ನ ಮಾಡೋದಾದ್ರೆ ಧರ್ಮವನ್ನ ಸರಿಯಾಗಿ ತಿಳಿದುಕೊಂಡಿಲ್ಲ ಅಂತ ಅರ್ಥ. ಧರ್ಮದ ಹೆಸರಿನಲ್ಲಿ ಇಂತಹ ಹೇಯ ಕೃತ್ಯ ಯಾರು ಮಾಡಬಾರದು. ಬಾಗಲಕೋಟೆ ಜಿಲ್ಲೆಯ ಅಮೀನಗಡದಲ್ಲಿ ಶ್ರೀಶೈಲ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಮಂತರ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಶಾಸಕರು, ತಾಲೂಕಾಡಳಿತ ಸೇರಿದಂತೆ ಜಿಲ್ಲಾಡಳಿತ ಅಧಿಕಾರಿಗಳು ಮೊಕ್ಕಾಂ ಹೊಡ್ತಾರೆ. ಆದ್ರೆ ಬಡವರ ಮಗ ನಾಗರಾಜ್ ಮಾನ್ವಿ ತಾಲೂಕಿನ ರಬಣಕಲ್ ಗ್ರಾಮದಲ್ಲಿ ಡಿ ಬಾಲಕೃಷ್ಣ ಅವರ ಕೆರೆಯಲ್ಲಿ ಮುಳುಗಿ ಸತ್ತು ಒಂದು ದಿನವಾದ್ರೂ ಕೂಡ ಶವವನ್ನ ಹೊರತೆಗೆದಿಲ್ಲ ಎಂದು ಪೋಷಕರು ಗಂಭೀರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬಣಕಲ್ ಗ್ರಾಮದ ಬಾಲಕೃಷ್ಣ ಅವರು ಕೆರೆಗೆ ತಂತಿ ಬೇಲಿ ಹಾಕದ ಕಾರಣ ನಾಗರಾಜನ ಸಾವಿಗೆ ಕಾರಣವಾಗಿದೆ. ಒಂದು ದಿನವಾದ್ರೂ ಅಗ್ನಿಶಾಮಕ ಸಿಬ್ಬಂದಿಯರ ಸಾಹಸ ಪಟ್ಟರು ಸಹ ನಾಗರಾಜ ಇನ್ನೂ ಸಿಕ್ಕಿಲ್ಲ. ಶಾಸಕ ಹಂಪಯ್ಯ ನಾಯ್ಕರು, ಮಾನ್ವಿ ತಹಶೀಲ್ದಾರ್ ಭೀಮರಾಯ ಅವರೇ ಬಡವರ ಮಕ್ಕಳು ಸತ್ರೆ ಯಾಕೆ ಈ ತಾರತಮ್ಯ? ಅದೇ ನಿಮ್ಮ ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನೀವು ಹಗಲು ರಾತ್ರಿ ಕಾಯ್ತೀರಾ, ನಮ್ಮನ್ನಂದರೆ ಯಾಕೆ ನೀವು ಕಡೆಗಣಿಸ್ತೀರಾ ಎಂದು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಒಡಂಬಡಿಕೆ ಆಗಿದ್ರೆ ಡಿಕೆಶಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಲಿ ಎಂದು ಶ್ರೀಶೈಲ ಶ್ರೀ ಹೇಳಿದ್ದಾರೆ. ಬಾಳೆಹೊನ್ನೂರು ಶ್ರೀಗಳ ಹೇಳಿಕೆ ಸಮರ್ಥಿಸಿಕೊಂಡ ಶ್ರೀಶೈಲ ಜಗದ್ಗುರು, ಹೌದು, ಸರ್ಕಾರ ರಚನೆ ವೇಳೆ ಸಿಎಂ ಸ್ಥಾನ ಕುರಿತು ಒಡಂಬಡಿಕೆ ಆಗಿದ್ರೆ ಹೈಕಮಾಂಡ್ ನೆರವೇರಿಸಲಿ. ರಾಜ್ಯದಲ್ಲಿ ಸಿಎಂ ಕುರ್ಚಿಗೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಪೈಪೋಟಿ ಬೆನ್ನಲ್ಲೇ ಈ ವಿಚಾರವನ್ನ ಹೊರಹಾಕಿದ್ದು ಬಾಗಲಕೋಟೆ ಜಿಲ್ಲೆಯ ಆಮಿನಗಡದಲ್ಲಿ ಶ್ರೀಶೈಲ ಜಗದ್ಗುರು ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀಗಳ ಹೇಳಿಕೆ ಇದಾಗಿದೆ. ರಾಜ್ಯದಲ್ಲಿ ಸಿಎಂ ಸ್ಥಾನಕ್ಕೆ ಪೈಪೋಟಿ ವಿಚಾರ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆ ಆಗಿತ್ತು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ವೇ ಇಲ್ಲ. ಒಡಂಬಡಿಕೆ ಬಗ್ಗೆ ಗೊತ್ತಿಲ್ಲದೆ ಈ ಸಂದರ್ಭದಲ್ಲಿ ಮಾತನಾಡುವುದು ಸೂಕ್ತವಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತಂದ್ರೆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಈ ಸಂದರ್ಭದಲ್ಲಿ ನೆರವೇರಿಸಬೇಕು. ಡಿಕೆಶಿ ಆಗಲಿ, ಸಿದ್ದರಾಮಯ್ಯ ಆಗಲಿ, ಮತ್ಸದ್ದಿ ರಾಜಕಾರಣಿಗಳೇ ಆಗಲಿ ಸಾಕಷ್ಟು ಅನುಭವ ಹೊಂದಿರುವಂತವರು ಕುರ್ಚಿಗಾಗಿ ಜಗಳ, ಕಿತ್ತಾಟ, ಸಮಸ್ಯೆ ಮಾಡೋದಕ್ಕಿಂತ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎಲ್ಲಾ ಮುಖಂಡರು ಗಮನ ಕೊಡಬೇಕು ಅಂತಲೂ ಹೇಳಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯ ಅಮೀನಗಡದಲ್ಲಿ ಶ್ರೀಶೈಲ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ಸುರಪುರ ರಾಜ ಮನೆತನದ ಆಪ್ತರಾದ ಇವರು ಯಾವುದೇ ಸ್ವಾರ್ಥವಿಲ್ಲದೆ ಸ್ವಾರ್ಥ ಸ್ನೇಹ ಸಂಬಂಧದಿಂದ ಆ ರಾಜ ಮನೆತನಕ್ಕೆ ಬೆಂಗಾವಲಾಗಿ ರಾಜ ವೇಣುಗೋಪಾಲ್ ನಾಯಕ್ ಶಾಸಕರ ಗೆಲುವಿಗೆ ಪ್ರತ್ಯಕ್ಷ ಸಾಕ್ಷಿಯಾದವರು ವಿಠಲ್ ಯಾದವ್. ತಮ್ಮ ಅನುಭವ ಮತ್ತು ಸ್ನೇಹಿತ ದಿವಂಗತ ಶ್ರೀ ರಾಜ ವೆಂಕಟಪ್ಪ ನಾಯಕ ಇವರ ಕನಸುಗಳನ್ನ ಅವರು ಪುತ್ರನ ರಾಜ್ಯಭಾರದಿಂದ ನೆರವೇರಿಸುತ್ತಾ ಜನಪರ ಧ್ವನಿಗೆತ್ತಿ ಜನರಿಗಾಗಿ, ಜನರಿಗೋಸ್ಕರ ಜಾತ್ಯತೀತವಾಗಿ ಕ್ಷೇತ್ರದ ತುಂಬೆಲ್ಲ ಅಭಿವೃದ್ಧಿ ಕಾರ್ಯಗಳ ಮೂಲಕ ಹೆಸರುವಾಸಿಯಾಗಿರುವ ನೆಚ್ಚಿನ ಜನನಾಯಕ ಕೊಟ್ಟ ಮಾತಿಗೆ ತಪ್ಪದ ಹೃದಯವಂತ ಸಹಕಾರ ರತ್ನ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡ ಧೀಮಂತ ಸಹಕಾರ ಮೂರ್ತಿ ವಿಠಲ್ ವಿ ಯಾದವ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ರಾಜ್ಯ ಉಪಾಧ್ಯಕ್ಷರು 67ನೆಯ ಜನ್ಮದಿನದ ಪ್ರಯುಕ್ತ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ವಿಠಲ್ ವಿ ಯಾದವ್ ರವರ ಬೃಹತ್ ಗಾತ್ರದ ಕಟೌಟ್ ನಿರ್ಮಾಣ ಮಾಡಿ ಹಾಲಿನ ಅಭಿಷೇಕ, ಪುಷ್ಪಾಭಿಷೇಕ ಮಾಡಿ ಕೇಕ್ ಕತ್ತರಿಸಿ ಶ್ರೀ ಆಂಜನೇಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಸರ್ಕಾರಿ ಶಾಲೆ ಮತ್ತು ಸಗರನಾಡು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನೋಟ್ ಬುಕ್, ಪೆನ್ ವಿತರಣೆ ಮಾಡಲಾಯಿತು. ನಂತರ ಅನ್ನ ಸಂತರ್ಪಣೆ ಸಹ ಮಾಡಲಾಯಿತು. ಸರ್ಕಾರದ ಹಣ ಯಾವ ರೀತಿ ಲೂಟಿ ಮಾಡಬೇಕು ಎಂದು ಮಾನ್ವಿಗೆ ಬಂದು ಕಲಿಯಬೇಕು. ಯಾಕೆಂದ್ರೆ ಮಾನ್ವಿ ತಾಲೂಕಿನ ಭೋಗಾವತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಜುಬೇರ್ ನಾಯಕ ಸದಸ್ಯರ ಅನುಮತಿ ಇಲ್ಲದೆ ಲಕ್ಷಾಂತರ ಹಣ ದುರ್ಬಳಕೆ ಮಾಡಿದ್ದು ತನಿಖೆ ಮಾಡಬೇಕು ಎಂದು ಸದಸ್ಯರೇ ಆಗ್ರಹಿಸಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಂದ್ರೆ ಸಾಕು, ಸರ್ಕಾರದ ಯಾವ ರೀತಿ ಲೂಟಿ ಮಾಡಲಾಗಿದೆ ಎಂದು ಭೋಗಾವತಿ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತನಿಖೆ ಮಾಡಿದ್ರೆ ಭಯಗೊಳ್ಳುವುದು ಗ್ಯಾರಂಟಿ. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರಿಗೆ ದೂರು ಸಲ್ಲಿಸಿದ್ರು ಸಹ
ಪಿಡಿಒ ಜಬೇರ್ ನಾಯಕ್ ಜೊತೆ ಶಾಮಿಲ್ ಆಗಿ ಹಣ ಲೂಟಿ ಮಾಡಿದ್ದಾರೆಂದು ಸದಸ್ಯರು ಆರೋಪಿಸಿದ್ದು, ಇಒ ಖಾಲಿದ್ ಅಹಮದ್ ಅವರು ಸರಿಯಾಗಿ ಆಡಳಿತ ನಡೆಸದ ಕಾರಣ ಮಾನ್ವಿ ತಾಲೂಕಲ್ಲಿ ದುರಾಡಳಿತ ಹೆಚ್ಚಾಗಲು ಕಾರಣವಾಗಿದೆ. ಒಂದು ಕಡೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಚಿಕನ್ ಭಾಗ್ಯ, ಆದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್. ಹೌದು, ಹುಬ್ಬಳ್ಳಿಯ ಶಿಮ್ಲಾ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ರಸ್ತೆಯಲ್ಲಿ ಹೊರಟಿದ್ದ ಬಾಲಕಿ ಮೇಲೆ ಏಕಾಏಕಿ ಬೀದಿ ನಾಯಿಗಳು ದಾಳಿ ಮಾಡಿದ್ದು, 2 ಬೀದಿ ನಾಯಿಗಳಿಂದ ಬಾಲಕಿ ಮೇಲೆ ದಾಳಿ ನಡೆದಿದೆ. ಅಲ್ಲದೆ ಆಕೆಯ ಕಾಲಿಗೆ ಕೂಡ ಸರಿಯಾಗಿ ಕಚ್ಚಿದವೆ ಈ ನಾಯಿಗಳು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ಹೆಚ್ಚಾಗಿದ್ದಾವೆ ಬೀದಿ ನಾಯಿಗಳ ಹಾವಳಿ. ಬಾಲಕಿ ಕಿರ್ಚಿಕೊಂಡ್ರು ಸಹ ನಾಯಿಗಳು ಆಕೆಯನ್ನ ಬಿಟ್ಟಿರಲಿಲ್ಲ. ಬಾಲಕಿಯನ್ನ ಹಿಡಿದು ಎಳೆದೊಯ್ದು ನಾಯಿಗಳು ಕಾಲು ಮೈ ಕಚ್ಚಿರೋ ನಾಯಿಗಳು. ಬಾಲಕಿಯ ಕಿರುಚಾಟ ಜೋರಾದಾಗ ನಾಯಿಗಳು ಬಿಟ್ಟು ಓಡಿ ಹೋಗಿದ್ದಾವೆ. ನಾಯಿಗಳ ದಾಳಿ ದೃಶ್ಯಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಜನತೆ ಆಗ್ರಹವನ್ನ ಮಾಡ್ತಿದೆ. ಹೊನಗುಂದದಲ್ಲಿ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರೋ ವಿಚಾರವಾಗಿ ಮಾತನಾಡಿದ್ದು, ಸಂವಾದ ಸಂಧಾನದ ಮೂಲಕ ಗುರುಗಳಿಗೆ ಮನಸ್ಸಿಗೆ ನೋವಾಗಿರೋ ರೀತಿಯಲ್ಲಿ ಬೆಳವಣಿಗೆ ಆಗಿತ್ತು. ಇದು ಎಲ್ಲಾ ಮಠ ಮಾನ್ಯಗಳಲ್ಲಿ ಇರೋದು ಸಹಜ. ನನಗೂ ಬಹಳ ನೋವಾಗಿದೆ. ಶ್ರೀಪೀಠ ಬಡವ ಬಲ್ಲಿದ ಎನ್ನದೆ ಎಲ್ಲರಿಗೂ ಆಗಬೇಕೆಂದು ನಾನು ಎಂದು ಸಹ ಮಠಕ್ಕೆ ಬಾಗಿಲನ್ನೇ ಹಾಕಿದ್ದಿಲ್ಲ. ನಮ್ಮ ಕೆಲ ಭಕ್ತರೇ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೆ ಬಾಗಿಲು ಹಾಕಿದ್ದು ಅದು ಮನಸ್ಸಿಗೆ ನೋವಾಗಿತ್ತು ಎಂದು ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಗದಗ, ವಿಜಯಪುರ, ಬೆಳಗಾವಿಯಿಂದ ಭಕ್ತರು ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಪೀಠದ ಧರ್ಮದರ್ಶಿಯೊಂದಿಗೆ ಮಾತನಾಡಿ ಮಠಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸಂಘರ್ಷ ಆಗೋದು ಬೇಡ. ನಮ್ಮೊಂದಿಗೆ ಭಕ್ತರು ಬಂದಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಅವರೊಂದಿಗೆ ಮಠಕ್ಕೆ ತೆರಳುತ್ತಿದ್ದೇವೆ ಎಂದು ಸ್ವಾಮೀಜಿಯವರು ಹೇಳಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರಿಗೆ ಸಂಕಷ್ಟ. ನವಿಲುಗರಿಯಿಂದ ತಯಾರಿಸಿದ ಹಾರ ಧರಿಸಿದ ಹಿನ್ನೆಲೆ ದೂರು ನೀಡಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಉಲ್ಲಂಘನೆ ಹಿನ್ನೆಲೆ ಕ್ರಮವನ್ನ ಕೈಗೊಳ್ಳಲು ಸಹ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅರಣ್ಯ ಸಂರಕ್ಷಣಾಧಿಕಾರಿಗೆ ದೂರನ್ನ ನೀಡಲಾಗಿದೆ. ಭಾರತ ರಾಷ್ಟ್ರೀಯ ಪಕ್ಷಿ ನವಿಲಿಗೆ ಮಹತ್ವಪೂರ್ಣ ಸ್ಥಾನವಿದೆ. ಆದರೆ ನವಿಲು 1972ರ ಅನ್ವರ್ ಶೆಡ್ಯೂಲ್ ಸ್ಪೆಸಿಸ್ ಜಾತಿಗೆ ಸೇರಿವೆ. ನವಿಲು ಅಥವಾ ಅದರ ಅಂಗಾಂಶಗಳನ್ನ ಶೇಖರಿಸುವುದು, ಉಡುಗೊರೆ ರೂಪದಲ್ಲಿ ನೀಡುವುದು ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ ನಿಷೇಧವಾಗಿದ್ರೂ ಸಹ ಸಾರ್ವಜನಿಕವಾಗಿ ಮಾಜಿ ಸಚಿವರು ಹೀಗೆ ಮಾಡುವುದು ತಪ್ಪು ಸಂದೇಶ ಅಲ್ಲವೇ? ಇದಕ್ಕೆ ಪ್ರೇರಣೆ ನೀಡುತ್ತದೆ. ನವಿಲುಗರಿ ಮೂಲವನ್ನ ಪತ್ತೆ ಹಚ್ಚಿ ಮಾದರಿ ವಶಪಡಿಸಿಕೊಳ್ಳಲು ಆಗ್ರಹವಾಗಿದೆ. ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ್ದ ಪ್ರಕರಣ ಮತ್ತೆ ಪೀಠಕ್ಕೆ ವಾಪಸ್ಸಾದ ಬಸವಜ್ಜಿಯ ಮೃತ್ಯುಂಜಯ ಸ್ವಾಮೀಜಿ. ಹೌದು, ಹುನಗುಂದ ಪಟ್ಟಣದ ಸಭೆ ಬಳಿಕ ಪೀಠಕ್ಕೆ ತೆರಳಿದ್ದಾರೆ ಸ್ವಾಮೀಜಿ. ಭಕ್ತರು ಬೆಂಬಲಿಗರ ಸಮ್ಮುಖದಲ್ಲಿ ಪೀಠಕ್ಕೆ ಪ್ರವೇಶವನ್ನ ಪಡೆದಿದ್ದಾರೆ. ಸ್ವಾಮೀಜಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಒಳಗಡೆ ಕರೆದುಕೊಂಡಿದ್ದಾರೆ ಭಕ್ತರು. ಸ್ವಾಮೀಜಿ ಪರ ಭಕ್ತರ ಘೋಷಣೆ, ಸಂಭ್ರಮ ಜೋರಾಗಿದೆ. ಮಠದಲ್ಲಿ ಭಕ್ತರೊಂದಿಗೆ ಸಮಾಲೋಚನೆ ಮಾಡುತ್ತಿದ್ದಾರೆ ಸ್ವಾಮೀಜಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಪೀಠ ಇದಾಗಿದೆ. ಹೆಜ್ಜೆನು ದಾಳಿಗೆ ಯುವಕ ಬಲಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಬಾಡನಕೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ತಂದೆ ಜೊತೆ ಜಮೀನಿಗೆ ತೆರಳಿದ ವೇಳೆ ಏಕಾಏಕಿ ಹೆಜ್ಜೆಯನ್ನು ದಾಳಿ ಮಾಡಿದ ಹಿನ್ನೆಲೆಯಾಗಿ ಚರಣ್ 30 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚರಣ್ ತಂದೆ ಕುಮಾರ್ ಸ್ಥಿತಿಯು ಕೂಡ ಈಗ ಗಂಭೀರವಾಗಿದ್ದು, ಸೋಮವಾರ ತೋಟಕ್ಕೆ ತೆರಳಿದ ವೇಳೆ ಈ ಹೆಜ್ಜೆಯನ್ನು ದಾಳಿ ನಡೆಸಿರುವ ಘಟನೆ ನಡೆದಿದೆ. ದಾಳಿಯಿಂದ ತೀವ್ರ ಅಸ್ವಸ್ಥಗೊಂಡು ಬೆಳ್ಳೂರು ಕ್ರಾಸ್ ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಂದೆ ಮಗ. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ದಾನೆ ಯುವಕ ಚರಣ್. ನುಗ್ಗೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಪ್ರಕರಣ ದಾಖಲಾಗಿದೆ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.